ಕರ್ನಾಟಕ ರಾಜ್ಯ ರೈತ ಸಂಘ ರಿಜಿಸ್ಟರ್ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಮತ್ತು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದೊಂದಿಗೆ ರಾಜ ಲಕ್ಕಮ್ಮಗೌಡ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಕೈಗಾರಿಕಾ ಉದ್ಯಮಕ್ಕೆ ನೀರು ಒಯ್ಯುವ ಪ್ರಕ್ರಿಯೆಯನ್ನು ಬಂದ್ ಮಾಡಬೇಕೆಂದು ಹಿಡಕಲ್ ಡ್ಯಾಂನಲ್ಲಿ ನಿರಂತರ ಹೋರಾಟ ನಿಲ್ಲದು ಎಂದು ಹೋರಾಟ ಮುಂದುವರಿಸಿದರು. ಮತ್ತು ಈ ಜಲಾಶಯ ನೀರು ಇಲ್ಲಿನ ಸಾರ್ವಜನಿಕರಿಗೆ ಕುಡಿಯಲು, ದನಕರುಗಳಿಗೆ ಮತ್ತು ಕೃಷಿ ಭೂಮಿಗಳಿಗೆ ನೀರು ಸಮರ್ಪಕವಾಗಿ ದೊರಕುತ್ತಿಲ್ಲ. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನತೆಯ ಬಗ್ಗೆ ವಿಚಾರ ಬಿಟ್ಟು ಬೇರೆ ಜಿಲ್ಲೆಗೆ ನೀರು ಪೂರೈಸುವುದು ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ರೈತರು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ನಮ್ಗೆ ಆಪತ್ತು ತಪ್ಪಿದಲ್ಲ. ಮತ್ತು ಈ ಯೋಜನೆ ಪೂರ್ಣಗೊಂಡಲ್ಲಿ ಜಲಾಶಯದಲ್ಲಿ ನೀರು ಹೆಚ್ಚು ಕಡಿಮೆ 3 ತಿಂಗಳು ಮಾತ್ರ ಇರಬಹುದು. ನಂತರ ಜಲಾಶಯ ಬತ್ತಿ ಹೋಗುವುದು ನಿಶ್ಚಿತ. ಆವಾಗ ನೀರಿಗಾಗಿ ಹಾಹಾಕಾರ ಉದ್ಭವವಾಗುವುದು. ಈ ಪರಿಸ್ಥಿತಿ ಅನುಭವಿಸುವುದಕ್ಕಿಂತ ನಾವೆಲ್ಲರೂ ಇವಾಗಲೇ ಹೋರಾಟ ಮಾಡದಿದ್ದರೆ ಬರುವ ದಿನಮಾನಗಳಲ್ಲಿ ಸಾಕಷ್ಟು ತೊಂದರೆಗೊಳಗಾಗುವ ಸಾಧ್ಯತೆ ಇದೆ ಎಂದು ಎಲ್ಲ ಮುಖಂಡರು ಹೇಳಿದರು. ವರದಿಗಾರರು ಜಗನ್ನಾಥ್ ಜಿ ಶಿರಗಾವಿ, ಪ್ರಜಾನಾಯಕ ಟಿವಿ, ಕನ್ನಡ ನ್ಯೂಸ್, ಹುಕ್ಕೇರಿ. ನೋಡಿ ಇರುವಂಥದ್ದಿದೆ, ವಾಡಿದೆ, ಕರಜ್ಗ ಇದೆ. ಇಂಥಲ್ಲಿ ಅವರಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ನೀರಿಲ್ಲ. ರಾಜ ಲಕ್ಕಮ್ಮಗೌಡ ಇಲ್ಲಿ ಮುನ್ನೋಳಿ ಅವ್ರ ಹೆಸರು ಅಷ್ಟೇ ಐತಿ ಇಲ್ಲಿ. ಆದ್ರೆ ಅವ್ರ ಜಲಾಶಯ ಹೆಸರು ಅದ ಐತಿ, ಜಲಾಶಯನೂ ಅವ್ರದ. ಆದ್ರೆ ಅಲ್ಲಿಯೂ ನೀರಿಲ್ಲ. ಅಂದರೆ ಇದೆಂಥ ಅನ್ಯಾಯ. ಇವ್ರ ಸರ್ಕಾರಕ್ಕೆ ತಿಳಿತೈತು ಇದು ಗೊತ್ತಿಲ್ಲ. ಆದರೆ ಈ ಸಲ ಏನಾದರೂ ಈ ನೀರನ್ನು ಧಾರವಾಡಕ್ಕೆ ತಗೊಂಡು ಹೋಗೋ ಪ್ರಯತ್ನ ಮಾಡಿದಂದ್ರೆ ನಾವು ಎಲ್ಲ ಸಂಘಟನೆ ಕೂಡಿ ಉಗ್ರವಾದ ಹೋರಾಟ ಮಾಡಿ ನಾವು ರೈತರ ತಾಕತ್ತು ಏನೈತೆ ಅನ್ನೋದು ತೋರಿಸ್ತೀವಿ. ಆ ಕಡೆ ಈ ಕಡೆ ಯಾರು ಕ್ಯಾಮ್ರಾದ ಬರ್ತಾವ ಸಾಹೇಬ್ ಚಲ್ ಒಟ್ಟ 1 ನಿಮಿಷ ಹೊರಗೆ ಮಾತಾಡೋದು ಡ್ಯಾಮ್ ಬಗ್ಗೆ ಅಷ್ಟ ಲಾಸ್ಟ್. ಗುರುಜಿ ಏನು ಕೇಳ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಜಲಾಶಯ ನಮ್ಮ ಹಕ್ಕು. ಈ ಈ ಸ್ಲೋಗನ್ ಇಟ್ಟುಕೊಂಡ ನಾವು ಕರ್ನಾಟಕ ರಾಜ್ಯ ರೈತ ಸಂಘ, ಕೂಲಿ ಕಾರ್ಮಿಕ ಹಿತಾಸಕ್ತಿ ಸಂಘ ಒಕ್ಕೂಟ ಹಾಗೂ ರೈತ ಸಂಘ ಒಕ್ಕೂಟ, ಭೀಮಸೇನಾ ಒಕ್ಕೂಟ, ಕರ್ನಾಟಕ ರಕ್ಷಣಾ ವೇದಿಕೆ ಒಕ್ಕೂಟ, ಹೀಗೆ ಕೃಷಿಕ ಸಮಾಜ ಒಕ್ಕೂಟ, ಹೀಗೆ ಹಲವು ಒಕ್ಕೂಟಗಳು ಸೇರಿಕೊಂಡ ಇವತ್ತಿನ ದಿವಸ ಏನು ನಮಗೆ ಅನ್ಯಾಯ ಆಗೈತಿ, ನಮ್ಮ ಹುಕ್ಕೇರಿ ತಾಲೂಕಾಗ ಏನು ಅನ್ಯಾಯ ಆಗತೈತಿ ಮತ್ತು ಈ ಹುಕ್ಕೇರಿ ತಾಲೂಕದಾಗ ಇದ್ದಂಥ ಹಿಡಕಲ್ ರಾಜ ಲಕ್ಕಮ್ಮಗೌಡ ಜಲಾಶಯ ನೀರಿನ ಏನು ಒಂದು ಹಿಡಿತೈತಿ, ಆ ಹಿಡಿತನ ಏನು ಅವರು ಬೇರೆ ಜಿಲ್ಲೆಗಳ ಕೈಗಾರಿಕಾ ಉದ್ಯಮಕ್ಕೆ ಒಯ್ಯಾದಾರಲ್ಲ, ಇದು ನಮಗೆ ಸಹಿಸಲಾಗದಂಥ ವಿಷಯ ಆಗೈತಿ. ಇದ್ರ ಪರದಲ್ಲಿ ನಾವು ಹೋರಾಟ ಮಾಡಿ ಆ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟ ಇಲಾಖೆಯವರಿಗೆ ನೋಡಿ ಮಾತಾಡಿದಾಗ ಅದನ್ನು ಸ್ಥಗಿತಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಇದನ್ನು ಸ್ಥಗಿತಗೊಳಿಸದೇ ಹೋಗಲಿಲ್ಲ ಅಂದ್ರೆ ನಾವು ಮುಂದಿನ ಪ್ರತಿಭಟನೆಗೂ ನಾವು ತಯಾರಿದ್ದೇವೆ ಅಂತ ಹೇಳಕ್ಕೆ ಈ ಮೂಲಕ ಇಚ್ಛೆ ಪಡ್ತೇವೆ. 5-6 ತಿಂಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ, ಆಮೇಲೆ ಅನೇಕ ವಿವಿಧ ಸಂಘಟನೆಗಳು, ನೀರು ಬಳಕೆದಾರರ ಸಂಘ, ನಮ್ಮ ನೀರು ನಮ್ಮ ಹಕ್ಕು ಸಂಘಟನೆಗಳು, ಸುಮಾರು ಸಂಘಟನೆಗಳು ಇವತ್ತು ಇದರ ಹಿನ್ನೆಲೆಯಲ್ಲಿ ಇವತ್ತೇನು ನಡೆದದ, ನೀರು ಧಾರವಾಡಕ್ಕೆ ಒಯ್ಯೋದು ಬೇಡ. ಒಂದನ್ನು ನಮ್ಮ ಸಂಘಟನೆಯಿಂದ ನಾ ಏನು ಸ್ಪಷ್ಟಪಡಿಸ್ತಾನಂದ್ರೆ, ಅಭಿವೃದ್ಧಿ ವಿರೋಧಿಗಳಲ್ಲ ನಾವು. ಇಂಡಸ್ಟ್ರಿ ಆಗ್ತದೆ, ಅವತ್ತು ಧಾರವಾಡದಾಗ ಇಂಡಸ್ಟ್ರಿ ಮಾಡಿರಿ, ಅದರ ಆಚೆ ಕಡೆ ಗದಗ್ನಾಗ ಇಂಡಸ್ಟ್ರಿ ಮಾಡಿರಿ, ಎಲ್ಲೆಲ್ಲಿ ಬಂಜಾರ ಭೂಮಿಗಳದಾವ ಅಲ್ಲೆಲ್ಲ ಇಂಡಸ್ಟ್ರಿ ಮಾಡಿರಿ, ಅವ್ರಿಗೆ ಎಲ್ಲೆಲ್ಲಿ ನೀರು ಕೊಡ್ತೀರಿ ವ್ಯವಸ್ಥಿತ ತಾವು ಮಾಡಿರಿ. ಆದ್ರೆ ಇವತ್ತು ಹಿಡಕಲ್ ಜಲಾಶಯದಿಂದ 80 ಕಿಲೋಮೀಟರ್ ನೀರನ್ನು ಒಯ್ಯೋದ ಇದು ಸರಿ ಅಲ್ಲ ಅಂತಕ್ಕಂಥದ್ದು ಸುಮಾರು ನಮ್ಮದು 6-7 ತಿಂಗಳಿಂದ ನಮ್ಮ ಪ್ರತಿಪಾದನೆ ಇದೆ. ಅದಕ್ಕೆ ಸರ್ಕಾರ ಒಂದ್ಸಲ ಆಲೋಚನೆ ಮಾಡಿ ಜನಪ್ರತಿನಿಧಿಗಳನ್ನ ಕೇಳಿದಾಗ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತಕ್ಕಂಥವ್ರು ಭಾಳ ಹೇಳಿದ್ರು. ಇವತ್ತು ಏಕಾಏಕಿ ಅದ ಕಾಮಗಾರಿ ಕಳೆದ 2 ದಿವಸದಿಂದ ಪ್ರಾರಂಭ ಆದಮೇಲೆ ತರಾತುರಿ ಒಳಗೆ ನಮ್ಮ ರೈತ ಸಂಘಟನೆದವರು, ಆಮೇಲೆ ಸನ್ಮಾನ್ಯ ಶ್ರೀ ಜೋಶಿ ವಕೀಲರು ಅದನ್ನೆಲ್ಲ ಸೇರ್ಕೊಂಡ ಇವತ್ತು ಅದನ್ನು ನಿಲ್ಲಿಸೇ ಬಿಡೋಣ. ಯಾವುದೋ ಸ್ಥಿತಿ ಒಳಗೆ ಅದಕ್ಕೆ ಒಂದು ಜೀವ ಕೊಡೋಣ, ಇಲ್ಲಾಂದ್ರೆ ಅದನ್ನು ನಿಲ್ಲಿಸೋಣ ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಭೂತಪೂರ್ವವಾದಂಥ ಒಂದು ಕೆಲಸ ಇವತ್ತು ನಡೆದಿದೆ. ನಮ್ಮ ಮಾತಿಗೆ ಇವತ್ತು ನಮ್ಮ ಈ ಸಂಘಟನೆಗಳಿಗೆ
ಹೋಗೊಟ್ಟು ಇಲ್ಲಿಯ ನೀರಾವರಿ ಅಧಿಕಾರಿಗಳು ಮತ್ತು ಪೊಲೀಸ್ ಮೇಲಿನ ಅಧಿಕಾರಿಗಳು ಸೇರಿ ಅದನ್ನು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದಾರೆ. ಅದ್ರ ಜೊತೆಗೇನ ಏನು ಹೇಳಿದಾರೆ ಅಂದ್ರೆ ಇದು KIDBದವ್ರೂ ಕೂಡ ಇದ್ರೊಳಗೆ ಅದಾರ. ಇದನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಹೋರಾಟಗಾರರನ್ನ ಕರೆಸಿ ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡ ಮುಂದಿನ ಕೆಲಸ ನೀವು ಹೆಂಗೆ ಹೇಳ್ತೀರಿ ಆ ರೀತಿ ಮಾಡೋಣ ಅಂತ ಮಾತು ಕೊಟ್ಟ ನಂತರ ಇವತ್ತು ನಮ್ಮ ಹೋರಾಟನ ಹಿಂತಗೋತೀವಿ. ನಾವು ಇವತ್ತು ಹೋರಾಟದ ಸಂಪೂರ್ಣವಾಗಿ ನಾವು ಸಕ್ಸಸ್ ಅದೀವಿ. ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಬೆಳಗಾವಿ, ಬಾಗಲಕೋಟೆ, ಬಾರ್ಡಾಪುರ, ಬಿಜಾಪುರ ಈ 3 ಜಿಲ್ಲೆ ಏನು ರೈತರು ಅದೀರಿ, ನೀವು ಯಾರ್ಯಾರು ನೀರು ಕುಡಿತೀರಿ, ಕಬಿಗೆ ನೀರು ಹಾಸ್ಕೋತೀರಿ, ನಿಮಗೂ ಸಹಿತ ಇದ್ರ ಕಳಕಳಿ ಇರಬೇಕು. ಇವತ್ತು ಪಕ್ಷಾತೀತವಾಗಿ ತಾವೆಲ್ಲ ಬೆನ್ನ ಹತ್ಬೇಕು. ನಾವು ಕೂಡ ಜೋಶಿ ವಕೀಲರಾಗಲಿ ಇಲ್ಲಿ ಏನು ಕೂತಂತವ್ರಿ ನಾವು ಇದ್ದೀವಲ್ಲ, ಪ್ರತಿಯೊಬ್ಬರು ಒಂದೊಂದು ಪಕ್ಷಕ್ಕೆ ಇವತ್ತು ಅಂಟ್ಕೊಂಡವ್ರಿದ್ದೇವೆ. ನಾವೇನು ಪಕ್ಷಕ್ಕೆ ಅಂಟ್ಕೊಂಡಿಲ್ಲ ಅಂತಲ್ಲ, ನಾವು ಅಂಟ್ಕೊಂಡವ್ರಿದ್ದೇವೆ. ಆದ್ರೆ ಯಾವ ಸರ್ಕಾರಗಳನ್ನು ತಪ್ಪು ಮಾಡ್ರೆ ತಪ್ಪಾಗೈತೆ ಅನ್ನೋದು ಹೇಳ್ತಕ್ಕಂಥ ಧೈರ್ಯ ಯಾರಿಗೈತಿ ಅವರು ಈ ಸಮಾಜದ ಒಳತಿಗಾಗಿರ್ತಕ್ಕಂಥವ್ರು ಅನ್ನೋದನ್ನು ಇವತ್ತು ಮಾತಾಡ್ಕೋಬೇಕಾಗೈತೆ. ನಮಗೂ ಗೊತ್ತದೆ ಇವತ್ತು ಈಗೇನು ಯಾರು ಕಾಂಟ್ರಾಕ್ಟರ್ ಅದ, ಇಷ್ಟು ದೊಡ್ಡ ಕಾಂಟ್ರಾಕ್ಟರ್ ಅದ, ಎಲ್ಲೂ ಸಹಿತ ನಾವು ಈ ಪರ್ಮಿಷನ್ ತೊಗೊಂಡಿಲ್ಲ. ಸುಮಾರು 60-70 ಕಿಲೋಮೀಟ್ರ್ ಈ ಪೈಪ್ಲೈನ್ ಹಾಕಿಬಿಟ್ಟಿದ್ದಾರೆ ಇವತ್ತು ಅವ್ರು. ಅಷ್ಟು ದೊಡ್ಡ ಶ್ರೀಮಂತ ಅದಾರತ್ತ ಕೇಳಕ್ಕೆ ಖುಷಿಕೈತಿ. ನಿಮ್ಮನ್ನ ಎಲ್ಲರನ್ನೂ ಖರೀದಿ ಮಾಡ್ತಾ ನೀವು ಕಾಳಜಿ ಮಾಡೋಕೆ ಹೋಗ್ಬೇಡ್ರಿ, ಬಾಯಿ ಮುಚ್ಚಿಸ್ತಾ ಅಂತೇಳಿ ಇವತ್ತು ಕೂಡ ದೊಡ್ಡಪ್ಪ ಪಾಟೀಲ್ರು ಮತ್ತು ನಮ್ಮ ಗೋಪಾಲ್ ಅವರು ಸರ್ ಅದನ್ನು ಮಾತಾಡ್ತಿದ್ರು. ನಾವೆಲ್ಲರಿಗೂ ಹೋರಾಟ ನಿಲ್ಲಿಸಿದ್ವಿ ಅಂದ್ರೆ ದುಡ್ಡು ತಿಂದೆ ಯಾವತ್ತ ಬರ್ತದ ಹೊರತಾಗಿಲ್ಲ ಅಂದ್ರೆ ಏನೇನೋ ಇದ್ರೊಳಗೆ ಬರ ಅವ್ರಿಗೆಲ್ಲ ಶಕ್ತಿ ಬಂತು ಸರ್. ಕಾಂಟ್ರಾಕ್ಟ್ಗೆ ಎಷ್ಟು ಶಕ್ತಿ ಬರೋಂಥ ಕಾರಣವೇನು ಯಥಾ ಯಾರು ಏನೇನು ಅದೇರಿ ನೀವೆಲ್ಲರೂ ತಿಳ್ಕೊಬೇಕು. ಈ ದುಡ್ಡಿಗಾಗಿ ನಾವು ಮಾಡಿದವರಲ್ಲ, ಈ ಸಮಾಜಿಗೋಸ್ಕರ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆ ಬದುಕಬೇಕಂತಕ್ಕಂಥ ಈ ಹೋರಾಟ ಅದ. ಇವತ್ತು ಬದುಕಿನ ಹೋರಾಟ ಅದ. ಇವತ್ತು ಹಣದ ಹೋರಾಟ ಅಲ್ಲ. ಇದು ಹಣದ ಮೇಲೆ ಯಾರೂ ನಿಂತಿಲ್ಲ. ಇವತ್ತು ಬಹುತೇಕ ಕೆಲವು ಜನ ಹಣದ ಮೇಲೆ ಅಳ್ಯಾಕತ್ತಾರತ್ತ ಅಂತಕ್ಕಂಥ ಮಾತನ್ನು ತಾವೆಲ್ಲ ಕೇಳಿದರೆ. ಒಂದು ಮಾತನ್ನು ಈ ಅಧಿಕಾರಿಗಳಿಗೆ, ಈ ಸರ್ಕಾರಕ್ಕೆ ಒಂದು ಹೆಸರು ಕೊಡಬೇಕು. ತುಮಕೂರು ಪ್ರಕರಣನ ತಾವು ನೋಡಿದ್ರಿ. ಇವತ್ತು ತುಮಕೂರದೊಳಗೂ ಸಹಿತ ಅಲ್ಲಿಂದ ನೀರನ್ನು ಒಯ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿದ್ರಲ್ಲಿ. ಇವತ್ತು ರೈತರೆಲ್ಲ ಎದ್ದು ಬಂದ್ ಮಾಡಿದ್ರೆ ಇವತ್ತು ಕಾನೂನು ಯಾತಕ್ಕದ ಕಾನೂನು ನಮ್ಮ ಸಲುವಾಗಿ ನಮ್ಮ ಪರವಾಗಿ ಕಾನೂನು ಇದ್ರೆ, ಸಮಾಜದ ಪರವಾಗಿ ಕಾನೂನು ಇದ್ರೆ ಅದನ್ನು ಗೌರವ ಮಾಡ್ತೇವೆ. ಇವತ್ತು ಸಮಾಜಕ್ಕೆ ಘಾತಕವಾದಂಥ ಒಂದು ಯಾವುದೇ ಕಾನೂನು ತೆಗೆದ್ರೆ ಅದನ್ನು ಮುರಿದು ಹಾಕುವತಕ್ಕ ಕೆಲಸ ಮಾಡಬೇಕಾಗೈತಿ. ಕಾನೂನನ್ನು ಕೈ ತೊಗೋಬೇಕಾಗೈತಿ. ಇವತ್ತು ಸಾಂಕೇತಿಕವಾಗಿ ತೆಗ್ಗ ಮುಚ್ಚಿದ್ದೀವಿ. ಆ ತೆಗ್ಗ ಇವತ್ತು ಅಧಿಕಾರಿಗಳಿಗೆ ಆಫೀಸರ್ಗಳಿಗೆ ಸಹಿತ ಹೇಳಿದೆವು. ಇಲ್ಲ ಇಲಾಖೆ ಇಲ್ಲ ಮನೆ 13 ದಿವಸ ಅಂತ AW ನೀವ ಸಾಹೇಬ್ರ ನಿಮ್ಗೆ ಕೊಟ್ಟಿದ್ರೆ ನೀವು ನೋಡ್ನ ಹೇಳ್ರಿ, ಎಲ್ಲರೂ ಸಾಕ್ಷಿಯಾಗಿ ಹೇಳ್ರಿ. ನೀವು ನೋಡ್ರಿ ಕೊಟ್ಟಿದ್ರೆ ಹೇಳ್ರಿ ಸಾಹೇಬ್ರ. ಧಾರವಾಡ ಕೂಡ ಎರಡೆರಡು ಮನುಷ್ಯರ ಹಟ್ಟಿದಾರ್ರಿ. ಎಲ್ಲ ರೈತರನ್ನ ಹೋಗೋದು ಹೊಂಟಿದಾರಲ್ಲ, ಕಬ್ಬುಗಳ ಜೋಳ ಕೊಟ್ಟಿದ್ರೆ ನೀ ಹೇಳ್ರಿ ಸಾಹೇಬ್ರ. 13 ದಿವಸ AW ಸಾಹೇಬ್ರ ನೀವು ಜಮಖಂಡಿ ಅವ್ರು ನೀವು ಹೇಳ್ರಿ. ನಾನು ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಸಾಹೇಬ್ರ ಮಾರಾಟ ನೀವು ನೀರು ಕುಡಿಯಾಕ ನೀರು ಕೊಟ್ಟಿದ್ರೆ ಏನ್ ನಮ್ದು ಇದ್ರೆ ಐತಿಲ್ಲ. ನೀರು ಮಾರಾಟ ನೀವು 24 ತಾಸು 3 TMC ನೀರು ಹೋಗೋದೈತಿ ನಮ್ದು. ನಾಳೆ ರೈತರು ಇವೆಲ್ಲ ಎಲ್ಲ ಕಿನಾಲ್ಗಳು ಹೋಗೋದು ಹೋಗ್ಯಾವ. ಎಲ್ಲ ಹೋಗೋದನ್ನ ಎಲ್ಲ ರೈತರು ಹೊಲ್ದಾಗ ಹಾಡ್ಬೇಕ, ರೈತ ಪರ್ಮಿಷನ್ ತಗೊಳಕ್ ಏನ್ ಬೇಕಿನ್ ಬೇಡ. 3 ಫೂಟ್ ತಳಕ ನೀವು ಹಾಡ್ರಿ, ನಿಮ್ಮದೈತೆ ನಾವು ಕೇಳುದಿಲ್ಲ. 3 ಫೂಟ್ ತಕ ಹಾಟಾಕಿ ನಿಮ್ಗೆ, ನಮಗೈತಿ ನಮ್ದು 3 ಫೂಟ್ ತಕ ನಮ್ದೈತಿ. ಅಲ್ಲಿ ನಾವು ನೋಡಿ ಬಂದೇವ್ ಸಾಹೇಬ್ರ, ಮೊನ್ನೆ ನಾವು ನೋಡಿ ಬಂದೇವ್, ಎಲ್ಲರೂ ನಾವು ನೋಡಿ ಬಂದೇವ್. ನಮ್ದು ಏನ್ ಪರಿಸ್ಥಿತಿ ರೈತರದ ಮಾತಾಡ್ದಾಗ ಟೈಮ್ ಕೊಡ್ತಾರೆ. ಮನಿ ಪಾಯದಾಗ ಹಾಕಿದಾರ್ರಿ ಪಶಾಪುರ ಅಂತ ಇಲ್ಲಿ ನೋಡಿದ್ರೆ ಪಾಯದಾಗ ಹಾಕಿದಾರ್ರಿ. ಅಂದ್ರೆ ರೈತರ ಏನ್ ಕಿಮ್ಮತ್ತಿಲ್ಲ. ನಿಮ್ಮ ಅಪ್ಪಿಗೆ ಹಾಕಿದಂದ್ರ ಬರೋದಿಲ್ಲ. ನಿಮ್ಮ ಈ ನಮ್ಮ ಜಿಲ್ಲಾದಾಗ 4-5 ಮಂದಿ ಮಿನಿಸ್ಟರ್ 20 ಮಂದಿ MLA ಗಳು ಏನ್ ಮಾಡತ್ತಾರ? ಅವ್ರ ಗುಡ್ಲಿಕ್ಕೆ ಬ್ಯಾಂಕ್ ಎಟ್ಟರೆ ಗೊತ್ತಾಗ್ತೈತಾರ. ರೈತರು ಬೆದ್ರ ಹೊಯ್ಯಾಗ ಬೆದ್ರಂಗ ಸಾಹೇಬ್ರ ಭಾಳ ಕೆಟ್ಟ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ. ನಾವೇನು ಹುಡುಗಾಟ ಮಾಡಕ್ ಬಂದಿಲ್ಲ. ಇಲ್ಲಿ ಈ ಅಧಿಕಾರಿಗಳಿಗೆ, ಈ ರಾಜಕಾರಣಿಗಳಿಗೆ ಯಾಕೆ ಏನಿಲ್ಲ. ನಾವು DC ಅವ್ರಿಗೆ ಮನವಿ ಕೊಟ್ಟಿವಿ, ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ,
ನಾವು ರಾಜಕಾರಣಿಗಳ ಮನೆಗೆ ಕೊಟ್ಟಿವಿ, ಇದು ಯಾರಿಗೆ ಅಂತ ಆದಿಲ್ಲ. ಯಾಕೆ ಕೊಡತ್ತೀವಿ ನಾವು? ಏನು ನಮ್ಮ ಮನೆಗೆ ಇದು ಹೊಂಟೈತಿ? ಎಲ್ಲ ಸಮಾಜಕ್ಕೆ ಅನ್ಯಾಯ ಆಗತೈತಿ. ಇವತ್ತು ರೈತ ಕುಲಕ್ಕೆ ಅನ್ಯಾಯ ಆಗೈತಿ, ಅದಕ್ಕೆ ನಾವು ಬಡ್ಕೊಳತ್ತೀವಿ ಸಾಹೇಬ್ರ. ಇದಕ್ಕೇನು ಉತ್ತರ ಇಲ್ಲ. ನೀವು ನಿಮ್ಮದೇ ಅಲ್ಲ, ನೀವೇನು ಮಾಡ್ತೀರಲ್ಲ ರಾತ್ರಿ ಆಟೋ ಅಲ್ಲಿ ಮನೆ ಅಲ್ಲಿ ಹೋದ್ರಿ, ಅಲ್ಲೆಲ್ಲ ನೋಡಿ ಬಂದ್ವಿ ನಾವು. ಇಂದ ಹರಿಯೋದು ನೀನು ಇರಕ್ಕಿಲ್ಲ, ಇಂದ ಬರೋಡ ತೆಗ ತೆಗಿತೀರಿ ಅಂದ್ರೆ ನಿಮಗೇನಿಲ್ಲ. ತುಡುಗಿಲೆ ನೀರು ಹೋದ್ರೆ ಯಾವಾಗೂ ಇದಾಗುದಿಲ್ರಿ ಸಾಹೇಬ್ರ. ನೀವು ತುಡುಗಿಲೆ ಒಯ್ತಿರ್ಬೇಕ. ನಾವು ರಾತ್ರಿ ನೀರು ಹಾಸಿದವ ನಿಂತಿಗೆ ಆಗಿ ಬರ್ತಾವ. ರಾತ್ರಿ ಮನೆಗೆ ಬಂದಾಳ ನಾವು ರಾತ್ರಿ ನೀರು ಹಾಸ್ತಾರ್ರಿ, ನೀವು ಹಳ್ಳಿ ಡ್ಯೂಟಿ ಮಾಡಿದಾರ. ಅದನ್ನೆಲ್ಲ ಬಿಟ್ಟು ನಮ್ಮ ನೀರು ಹಾಕ್ಬೇಕು, ನಮ್ಮ ನೀರು ಹಾಕ್ಬೇಕು ನಿಮಗೆ. ನಾವು ಇವತ್ತು ಜೀವ ನಮಗೇನಿದೆ ಇಟ್ಟೆಲ್ಲ ಮಾಡಿ ಏನ್ ತೆಗೆದೈತಿಲ್ಲ. ಮತ್ ಕೇಳಿ ನಾವು ಸಂಪೂರ್ಣ ನೀರಾವರಿ ಆಗ್ಬೇಕು. ಅದು ತೆಗೆದಲ್ಲ ಕೊಡ್ರಿ. ಇದನ್ನಿಲ್ಲ ನಾವು ಯಾಕೆ ಬಂದೇವೆ ಇಲ್ಲಿ? ಹತ್ತದವ್ರ ಕಿಶದಾಗ ಒಂದ್ ಕಸ್ಕೊಂಡಿರ್ಬೇಕ ಸಾಹೇಬ್ರ. ಇನ್ನ ಒಂದಲ್ಲ ಹತ್ತದವ್ರಿ. ಈಗ ಸದ್ಯಕ್ಕೆ ಮುಚ್ಚಬೇಕ್ರಿ. ಮುಚ್ಚು ತಕ ಹೋರಾಟ ನಡೆಯುದ ಸಾಹೇಬ್ರ, ಮುಚ್ಚಬೇಕು. ಮುಚ್ಚಬೇಕಾ ಸಾಹೇಬ್ರ? ಇವತ್ತು ಮುಚ್ಚಬೇಕಾ?